ಅಪ್ಪಿತಪ್ಪಿ ಅವ್ರು ಇದನ್ನು ಕೈ ಬಿಡಲಿಲ್ಲ ಅಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಆಗಲಿ, ಪರಮೇಶ್ವರ್ಗಾಗಲಿ, ಇನ್ನೊಬ್ರಿಗಾಗಲಿ ಯಾರಿಗೆ ಅವಮಾನ ಆದರೂ ಸಮುದಾಯಕ್ಕಾದಂಥ ಅವಮಾನ ಆಗುತ್ತೆ. ಅದನ್ನ ಸಹಿಸ್ಕೊಂಡು ಸಮುದಾಯ ಕೂತ್ಕೊಳ್ಳಲ್ಲ, ಬೀದಿಗೆ ಬರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಸರ್ಕಾರ ಸಮುದಾಯದ ಪರವಾಗಿರಬೇಕು, ಸಮುದಾಯದ ವಿರುದ್ಧವಾಗಿರಬಾರ್ದು. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಕ್ಕೂಟದವ್ರು ಮಾಡಿದ್ವಿ. ಇವತ್ತೇನು ಈ ಶೋಷಿತ ಸಮುದಾಯದ ನಾಯಕತ್ವವನ್ನು ನಾಶ ಮಾಡಬೇಕು ಅಂತ ಪ್ರಿಯಾಂಕಾ ಖರ್ಗೆಯವರನ್ನೇ ಗುರಿ ಮಾಡಿಕೊಂಡು ಮತ್ತು ಮಾನ್ಯ ಗೃಹ ಮಂತ್ರಿಗಳನ್ನ ಗುರಿ ಮಾಡ್ಕೊಂಡು ಇವತ್ತೇನು BJP ಮತ್ತು ಸಂಘ ಪರಿವಾರದವರು ಏನು ಷಡ್ಯಂತ್ರ ಮಾಡ್ತಿದ್ದಾರೆ, ಅದನ್ನು ನಿಲ್ಲಿಸಲಿಲ್ಲ ಅಂದರೆ, ಅದನ್ನು ಕೈ ಬಿಡಲಿಲ್ಲ ಅಂದರೆ ನಾವು ಮುತ್ತಿಗೆ ಹಾಕ್ತೀವಿ ಪ್ರಿಯಾಂಕಾ ಖರ್ಗೆ ಮನೆಗೆ ಅಂತ ಹೇಳ್ತಿದ್ದಾರೆ. ಇವರೆಲ್ಲರಿಗಿಂತ ಮೊದಲಾಗಿ ನಾವೇ ಮುತ್ತಿಗೆ ಹಾಕ್ಬಿಡ್ತೇವೆ. ಈ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಈ ಬೇಕಾದಷ್ಟು ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಡೆತ್ ನೋಟಲ್ಲಿ ಪ್ರಿಯಾಂಕಾ ಖರ್ಗೆ ಹೆಸರಿಲ್ಲ. ಸುಮ್ಮನೆ ನೀವು ಬೇಕು ಅಂತೇಳಿ ಅವ್ರ ನಾಯಕತ್ವವನ್ನು ನೀವು ನಾಶ ಮಾಡಲಿಕ್ಕೆ ಹೊರಟಿದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ. ಈ ಶೋಷಿತ ಸಮುದಾಯ ಸುಮ್ಮನೆ ಕಟ್ಕೊಂಡು ಕೂತಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಭಾಳ ಗಂಡಾಂತರ ಇದೆ. ದಯಮಾಡಿ ಇದನ್ನು ಕೈ ಬಿಡಿ. ನಿಮಗೆ ಬೇಕಾದಷ್ಟು ಕೆಲಸ ಇದೆ, ಪ್ರತಿಪಕ್ಷದವ್ರು ಮಾಡಿ, ಕಾನೂನಾತ್ಮಕವಾಗಿ ಮಾಡಿ, ಸಂವಿಧಾನಬದ್ಧವಾಗಿ ಮಾಡಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೇವೆ. ಅಪ್ಪಿತಪ್ಪಿ ಅವ್ರು ಇದನ್ನು ಕೈ ಬಿಡಲಿಲ್ಲ ಅಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಆಗಲಿ, ಪರಮೇಶ್ವರ್ಗಾಗಲಿ, ಇನ್ನೊಬ್ರಿಗಾಗಲಿ ಯಾರಿಗೆ ಅವಮಾನ ಆದರೂ ಸಮುದಾಯಕ್ಕಾದಂಥ ಅವಮಾನ ಆಗುತ್ತೆ. ಅದನ್ನ ಸಹಿಸ್ಕೊಂಡು ಸಮುದಾಯ ಕೂತ್ಕೊಳ್ಳಲ್ಲ, ಬೀದಿಗೆ ಬರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಸರ್ಕಾರದಿಂದಲೂ ಅನ್ಯಾಯ ಆಗ್ತಿದೆ. ಸರ್ಕಾರ ಏನು ಅನ್ಯಾಯ ಮಾಡಲಿಕ್ಕೆ ಕೊಟ್ಟಿದೆ, ಸರ್ಕಾರವನ್ನು ನಾವು ಬಿಡೋಂಗಿಲ್ಲ. ಯಾವುದೇ ಸರ್ಕಾರ ಆಗಿರ್ಬೋದು, ಅದು ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಂಗಿಲ್ಲ. ಸರ್ಕಾರ ಸಮುದಾಯದ ಪರವಾಗಿರಬೇಕು, ಸಮುದಾಯದ ವಿರುದ್ಧವಾಗಿರಬಾರ್ದು, ಸಮುದಾಯದ ನಾಯಕರ ವಿರುದ್ಧವಾಗಿರಬಾರ್ದು, ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ತರಬಾರ್ದು. ಆ ಥರ ಮಾಡಿದ್ರೆ ಸರ್ಕಾರನೂ ಬಿಡೋಂಗಿಲ್ಲ ನಾವು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.